ಮಗನೇ ಸಿಕ್ಕಾಕೊಬಿಟ್ರೆ ನೀನು ಕೈ ಗಾಡಿ ಇನ್ನೊಂದಪ್ಪ ನಿನ್ ಕೈ ಹಾಕಿದ್ರ ಮಗನೇ. ಇಂದು ಕಾರ್ಯಕರ್ತನೊಬ್ಬನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ 4 ಜನ ಮುಸಲ್ಮಾನ್ ಯುವಕರು ಮಾಡ್ತಾರೆ. ಒಂದು ಗಾಡಿಯಲ್ಲಿ 10ಕ್ಕೂ ಹೆಚ್ಚು ಗಂಡು ಕರುಗಳನ್ನ ಕಸಾಯಿಖಾನೆಗೆ ತುಂಬಿಕೊಂಡು ಹೋಗ್ತಿದ್ದಂತ ಒಂದು ಗಾಡಿಯನ್ನ ಪೊಲೀಸ್ನವ್ರಿಗೆ 112ಗೆ ಫೋನ್ ಮಾಡ್ತಾರೆ. 112 ಫೋನ್ ಮಾಡಿದಾಗ ಗಾಡಿಯನ್ನ ನಿಲ್ಲಿಸ್ಲಿಕ್ಕೆ ಹೇಳ್ತಾರೆ. ನಿಲ್ಸಿ, ನಾವು ಬರ್ತೀವಿ ಅಂತ ಇವ್ರು ಗಾಡಿಯನ್ನ ನಿಲ್ಲಿಸಿದಾಗ ಆತ ಯಾರಿಗೋ ಫೋನ್ ಮಾಡ್ತಾನೆ. ಆ ಫೋನ್ ಮಾಡಿದ್ಮೇಲೆ ಇಲ್ಲಿ ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ರೆ ಪೊಲೀಸ್ನವ್ರದ್ದು ಇನ್ನೂ ಸ್ಪಾಟಿಗೆ ಬರ್ಲಿಲ್ಲ. ನಾವು ಫೋನ್ ಮಾಡಿದ್ರೆ, ನಮ್ ಕಾರ್ಯಕರ್ತರು ಫೋನ್ ಮಾಡಿದ್ರೆ, ಗಾಡಿ ನಿಲ್ಸಿದ್ಮೇಲೆ ಆತ ಫೋನ್ ಮಾಡ್ತಾನೆ. ಫೋನ್ ಮಾಡಿದ್ಮೇಲೆ ಅವ್ರು ಯಾರೋ 4 ಜನ ಮುಸಲ್ಮಾನ್ ಯುವಕರು ಬರ್ತಾರೆ. ಬಂದು ಏಕಾಏಕಿ ಹಲ್ಲೆ ಮಾಡ್ತಾರೆ. ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಇವತ್ತು ಕಾರ್ಯಕರ್ತರು ಆಸ್ಪತ್ರೆಯಲ್ಲಿ ಇದ್ದಾರೆ. ಇನ್ನು FIR ಆಗಿಲ್ಲ. ಯಾವ ದಿಕ್ಕಲ್ಲಿ ಸಾಗ್ತಾ ಇದೆ ಹುಣಸೂರು? ಯಾವ ದಿಕ್ಕಿಗೆ ಹೋಗ್ತಾ ಇದೆ? ಕರ್ನಾಟಕದ ಎಲ್ಲಾ ಭಾಗಗಳಲ್ಲೂ ಕೂಡ ಇದೇ ರೀತಿ ಆಗ್ತಾ ಇದೆಯಲ್ಲ. ಸಿಕ್ಕಲ್ಲಿ ಇವರು ಹಿಂದೂಗಳ ಮೇಲೆ ಹಲ್ಲೆ ಮಾಡುವಂಥದ್ದು, ದೌರ್ಜನ್ಯ ಮಾಡುವಂಥದ್ದು ನಿರಂತರವಾಗಿ ನಡೀತಾ ಇದ್ರು. ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ?